ಸರ್ ಈಗ ಕನ್ನಡ ಮಾತ್ರ ಅಲ್ಲ, ನೀವು ಕೂಡ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಗಿ ಬಂದ್ರಿ, ಸೊ ಅಲ್ಲಿ ಒಡನಾಟ ಇರುವಂಥದ್ದು. ಯಾವತ್ತು ನಿಮಗೆ ಅಂದರೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಇದನ್ನು ಮಾಡಬೇಕು ಹೀಗೆ ಅಂತ ಅನಿಸಿದ್ದು, ಈಗ ಆ ಥರದ್ದು ಪ್ಲ್ಯಾನ್ಸು? ಪ್ಯಾನ್ ಇಂಡಿಯಾ ಅದು ಆಗಬೇಕು. ಎಸ್ ಸರ್. ನಾವು ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಸಿನಿಮಾಗಳು ನಮ್ಮದು ಪ್ಯಾನ್ ಇಂಡಿಯಾ ಆಗಿದೆಯಲ್ಲ, ಫಸ್ಟ್ ಅವರು ಸಿನಿಮಾನ ಮಾಡಿದ್ರು, ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ರು, ಅದು ಪ್ಯಾನ್ ಇಂಡಿಯಾ ಕರ್ಕೊಂಡೋಯ್ತು. ಸೊ ಹಂಗಾಗಿ ಎಲ್ಲಿ ಗೊತ್ತಿಲ್ಲ, ಅದು ಯಾರಿಗೋ ಒಬ್ರಿಗಾಗುತ್ತೆ, ಮತ್ತೆ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಅದಾಯಿತು ಅಂದರೆ ನಮ್ಮಲ್ಲೂ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೀರೋಸ್ ಉಟ್ಕೊಂಡಿದ್ದಾರೆ ಅನ್ನೋ ಹೆಮ್ಮೆ ಯಾವಾಗಲೂ ನಮಗಿರುತ್ತೆ. ಅಂದರೆ ಕನ್ನಡಿಗರು ಕೂಡ ಹೋಗಲ್ಲ ನಿಂತಿರಲ್ಲ ಅಂತ ಈಗಾಗಲೇ ಉದಾಹರಣೆಗಳಿದ್ದಾವೆ ನಮ್ಮ ಹತ್ರ ಸಾಕಷ್ಟಾಗಿ. ಹಂಗೆ ಆಗಲಿ, ಕಷ್ಟಪಡಲಿ. ನಾವು ಪ್ಯಾನ್ ಇಂಡಿಯಾ ಮಾಡೋಕ್ಕೆ ಹೋಗ್ಬಾರ್ದು, ಪ್ಯಾನ್ ಇಂಡಿಯಾ ಆಗಬೇಕದು. ಸರ್ ಈಗಾಗಲೇ ಹಾಡುಗಳು ಟ್ರೆಂಡ್ ಆಗ್ತಾ ಇರುವಂಥದ್ದು, ಈ ಹಾಡುಗಳ ಬಗ್ಗೆ ಹೇಳುವಂಥದ್ದಾದ್ರೆ ಸರ್, ಭೀಮದ ಹಾಡುಗಳು ಎಷ್ಟು ವಿಶೇಷವಾಗಿ ಆಗುತ್ತೆ? ಬಿಟ್ಟು ಸಾಂಗ್ ಎಲ್ಲ ಟ್ರೆಂಡ್ ಆಗ್ತಿದೆ. ಹೌದು, ಎಲ್ಲ ಸಾಂಗ್ಗಳು ಟ್ರೆಂಡ್ ಆಗಿರೋದ್ರಿಂದ ಚರಣ್, ನಾಗಾರ್ಜುನ್ ಶರ್ಮಾ ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ ವಿಷಯದಲ್ಲಿ. ಮತ್ತು ಆಡಿದಂಥ ಎಲ್ಲ ಸಿಂಗರ್ಸು, ರಾಹುಲ್ ಡಿಟ್ಟೋ, MC ಬಿಜ್ಜು, ನವೀನ್ ಸಜ್ಜು, ಮತ್ತು ಇನ್ನೊಬ್ಬರು ಒಬ್ಬರು ದೊಡ್ಡ ಫೋಕ್ ಸಿಂಗರ್ ಆಡಿದ್ದಾರೆ, ಸವಿತಕ್ಕ ಅಂತ. ಅವ್ರದ್ದು ಇನ್ನೇನು ಅದು ತೆರೆ ಮೇಲೆ ನೋಡ್ಬೋದು ನೀವು. ಎಲ್ರಿಗೂ ಗೊತ್ತಿರುವಂಥ ಒಂದು ಚಾಮುಂಡಿ ಮೇಲೆ ಒಂದು ಗೀತೆ ಇದೆ, ಭಾರಿ ಚೆನ್ನಾಗಿದೆ ಅದು. ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ವಿಷಯದಲ್ಲಿ. ನಾಗರಹೊಳೆ ಟ್ರೈಬ್ಸ್ ಆಗ್ಬೋದು. ಇದೆಲ್ಲದರ ಜೊತೆಗೆ ಸರ್, ಆ್ಯಸ್ ತುಂಬ ವಿಷಯಗಳನ್ನ ಹೇಳೋಕೊಟ್ರು ಕೂಡ ಕೆಲವು ಅನಿವಾರ್ಯ ಪರಿಸ್ಥಿತಿಗಳನ್ನ ಒಪ್ಕೋಬೇಕಾಗತ್ತೆ. ಸರ್ಟಿಫಿಕೇಟ್ ಸಿಕ್ಕಿರುವಂಥದ್ರ ಬಗ್ಗೆ ಸರ್? ಅದೇನಪ್ಪ, ಈಗ ಅದೊಂದು ಸರ್ಟಿಫಿಕೇಟ್ ಅಷ್ಟೇ. ಬಟ್ ವಿಷಯ ಏನಾಗುತ್ತೆ, ಎರಡು ಥರ ಮಾಡಬೇಕಾಗತ್ತೆ. ಒಂದು ಕಂಪ್ಲೀಟ್ಲಿ ಫ್ಯಾಮಿಲಿಗೆ ಅಂತಲೇ ಮಾಡಬೇಕಾಗತ್ತೆ, ಒಂದು ಮಾಸ್ಗೆ ಅಂತಲೇ ಮಾಡಬೇಕಾಗತ್ತೆ. ನಾವೆಲ್ಲ ಮಾಸ್ ಹೀರೋಗಳು. ಸೊ ಹಂಗಾಗಿ ನಮಗೆ ಆ ಸರ್ಟಿಫಿಕೇಟ್ ಸಿಗುತ್ತೆ. ಅದು ನೋಡಿದಾಗ ಅವ್ರಿಗೆ ಗೊತ್ತಾಗತ್ತೆ, ಕರೆಕ್ಟ್ ಅಲ್ವಾ? ಈಗ ಸಲಗಾಗೂ ಸರ್ಟಿಫಿಕೇಟೇ ಸಿಕ್ಕಿದ್ಮೇಲೆ ಜನ ಅದನ್ನು ಒಪ್ಕೊಂಡ್ರು, ಎಸ್ ಇದು ಫ್ಯಾಕ್ಟ್, ಇದು ಇವ್ರು ಹೇಳ್ತಾ ಇರೋದು ಅಂತ. ಹಂಗೆ ಆ್ಯಸ್ ಯೂಶುವಲ್ ಸರ್, 3ನೇ ತಾರೀಕು ಟ್ರೈಲರ್ ಪ್ಲ್ಯಾನು. ಹೌದು, ಪ್ರೀ ರಿಲೀಸ್ ಇವೆಂಟ್ ಮತ್ತು ಟ್ರೈಲರ್ ಪ್ಲ್ಯಾನ್ ಮಾಡಿದ್ದೀವಿ ಅವತ್ತು. ಎಸ್ ಸರ್. ಇಂಡಸ್ಟ್ರಿ ಯಾರೆಲ್ಲ ಕಲಾವಿದರು ಸಾಥ್ ಕೊಡ್ಬೋದು? ಎಲ್ಲ ಹಿರಿಯರು ಬರ್ತಾರೆ, ಎಲ್ಲ ಒಂದಷ್ಟು ನಿರ್ದೇಶಕರು ಬರ್ತಾರೆ. ಎಲ್ಲರೂ ಒಂದು ಒಮ್ಮತದಲ್ಲಿ ಸೇರಿ ಒಂದು ಒಳ್ಳೆಯ ಒಂದು ಮುದ್ದಾದ ಪ್ರೀ ರಿಲೀಸ್ ಇವೆಂಟ್ ಮಾಡಿ ಟ್ರೈಲರ್ನ ಲಾಂಚ್ ಮಾಡೋಣ ಅಂತ. ಫೈನಲ್ ಇನ್ನೇನಾದರೂ ಅಂದರೆ ಜನರಿಗೆ ತಲುಪಿಸುವಂಥ ವಿಚಾರ ಭೀಮ ವಿಜಯ್ ಅವ್ರ ಮುಖಾಂತರ ಕೇಳೋಂಥದ್ದು ಸರ್? ಅದೇ ಥಿಯೇಟ್ರಲ್ಲಿ ಕೂತಿದ್ದೀವಿ, ಥಿಯೇಟ್ರಲ್ಲಿ ನೀವು ಶಿಳ್ಳೆ ಹೊಡೆದಿದ್ದು, ಚಪ್ಪಾಳೆ ಹೊಡೆದಿದ್ದು, ಯಾವ ಸನ್ನಿವೇಶ? ತುಂಬ ಸಿನಿಮಾಗಳು, ಎಲ್ಲ ಹೀರೋಗಳ ಸಿನಿಮಾನ ನಾನು ನೋಡ್ತೀನಿ. ಎಲ್ಲ ಹೀರೋಗಳು ಸಖತ್ತಾಗಿ ಮಾಡ್ತಾರೆ. ಆ ಟೈಮಲ್ಲೆಲ್ಲ ನಮ್ಗೆ ಅನಿಸುತ್ತೆ ನಾವು ಚಪ್ಪಾಳೆ ತಟ್ಟಬೇಕು, ನಾವು ವಿಸಿಲ್ ಹೊಡಿಬೇಕು ಅಂತ. ನಾನು ಯಾರನ್ನೂ ಹೇಟ್ ಮಾಡಲ್ಲ, ಎಲ್ರಿಗೂ ಗೌರವ ಕೊಡ್ತೀನಿ ಆ ವಿಷಯದಲ್ಲಿ. ಫೈನಲಿ ಸರ್, ಇನ್ನೇನಾದರೂ ನಮ್ಮ ಮುಖ? ಇನ್ನೇನಿಲ್ಲ, ಆಗಸ್ಟ್ 9ಕ್ಕೆ ತೆರೆ ಮೇಲೆ ಬರ್ತಿರುವಂಥ ಭೀಮಾ ಸಿನಿಮಾ ಅಗೇನ್ ನಿಮ್ಮ ಮನೆಯ ಕತೆ, ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಯುವ ಪೀಳಿಗೆಯ ಕತೆ, ಮತ್ತು ನಿಮ್ಮ ಮನೆಯಲ್ಲೇ ನಡೆಯುವಂಥ ಕತೆಗಳು. ಅದನ್ನು ಯಾವಾಗಲೂ ನೈಜವಾಗಿ ನಾನು ನೋಡಿ ಅದನ್ನು ಸರ್ವೆ ಮಾಡಿ ಮತ್ತು ಅದ್ರ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡಿ ಸ್ಕ್ರೀನ್ ಪ್ಲೇ ಮಾಡಿರುವಂಥದ್ದು. ಅದನ್ನು ಮರಿದಿರ ಬಂದು ಆಗಸ್ಟ್ 9ಕ್ಕೆ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಿಷ್ಟು ದುನಿಯಾ ವಿಜಯ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಭೀಮಾ ಅನ್ನುವಂಥದ್ದು ನಿಮ್ಮ ಮನೆಯ ಕತೆ, ನೀವು ನೋಡಿರುವಂಥ ಕತೆ, ಥಿಯೇಟ್ರಿಗೆ ಬನ್ನಿ ಹರಿಸಿ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.